ಮೈಸೂರಲ್ಲಿ ಒಂದು ಪ್ರಾಪರ್ಟಿನ ತೋರ್ಸಕ್ಕೆ ಬಂದಿದ್ದೀನಿ. ಸ್ಕ್ವೇರ್ ಲೇಕ್ ವ್ಯೂ ಸಿಟಿ ಅಂತ ಹೇಳ್ಬಿಟ್ಟು 9 and 11 ಖಾತಾ ಬರುತ್ತೆ. ಜನರಲ್ ಪ್ರಾಪರ್ಟಿ ಇದೆ, ಕ್ಲಿಯರ್ ಟೈಟಲ್ಸ್ ಇದೆ. ಈ ಖಾತಾ ಕೂಡ ಆಗಿದೆ ಅಂತ ಹೇಳ್ಬೋದು. ಯಾವ್ದ್ರಲ್ಲೂ ಕಾಂಪ್ರಮೈಸ್ ಆಗಿಲ್ಲ. ನಮ್ಮ ಕ್ವಾಲಿಟಿ ಆಫ್ ಡೆವಲಪ್ಮೆಂಟ್ ಅಲ್ಲಿ ಏನು ಕಾಂಪ್ರಮೈಸ್ ಇಲ್ಲ. ಶ್ರೀರಂಗಪಟ್ಟಣ ಟು ಕುಶಾಲ್ ನಗರ್ ನ್ಯಾಷನಲ್ ಹೈವೇ ಆಗ್ತಾ ಇದೆ. ಮೇನ್ ಆಗಿ ಇಲ್ವಾಲ ಸ್ಯಾಟಲೈಟ್ ಬಸ್ ಸ್ಟಾಪ್ ಇದೆ ಸರ್. 4 ಕಿಲೋಮೀಟರ್ಸ್ ಇದೆ ನಿಮಗೆ. 5 ಕಿಲೋಮೀಟರ್ ರೇಡಿಯಸ್ ಅಲ್ಲಿ ನಿಮಗೆ ಸೆಂಟ್ ಜೋಸೆಫ್ ಸ್ಕೂಲ್ ಇದೆ. ಎದುರುಗಡೆ ನೀವು ನೋಡಿದ್ರೆ ಫೇಮ್ ಹಾಸ್ಪಿಟಲ್ ಇದೆ. ಇಲ್ಲಿ ಕ್ಲಿಯರ್ ಟೈಟಲ್ಸ್ ಇದೆ. ಲೀಗಲಿ ನೀವು ಎಲ್ಲಿ ಬೇಕಾದ್ರೂ ವೆರಿಫೈ ಮಾಡ್ಕೋಬಹುದು. ಸೊ ಐ ಆಮ್ ಟೆಲಿಂಗ್ ಇಟ್ ಇನ್ ಫ್ರಂಟ್ ಆಫ್ ದಿ ಕ್ಯಾಮ್ರಾ. ಸರ್ ನಮ್ಗೆ ಏನಂತ ಹೇಳಿದ್ರೆ ಸೈಟ್ ವಿಸಿಟ್ ಮಾಡ್ಕೊಂಡು ನಮ್ಮ ಆಫೀಸಿಗೆ ಬರ್ತಿದ್ದಾರೆ ಅಂತಂದ್ರೆ ದೇ ಆರ್ ಆಲ್ ವ್ಯಾಲಿಡ್ ಕಸ್ಟಮರ್ಸ್. ನಮ್ಮ ಕಡೆಯಿಂದ ಏನ್ ಬೆಸ್ಟ್ ಆಗುತ್ತೆ ಮಾಡ್ಕೊಡೋಣ. ಇನ್ವೆಸ್ಟ್ಮೆಂಟ್ಗೆ ಐಡಿಯಲ್ ಅಂಡ್ ಪ್ರೈಮ್ ಲೊಕೇಶನ್ ಅಲ್ಲಿ ಇದೆ ನಿಮಗೆ. ಹಾಯ್ ನಮಸ್ತೆ ವೀಕ್ಷಕರೇ, ಮತ್ತೊಂದು ಪ್ರಾಪರ್ಟಿ ಇನ್ಫಾರ್ಮೇಷನ್ಗೆ ಸ್ವಾಗತ. ಸೊ ಇವತ್ತು ಮೈಸೂರಲ್ಲಿ ಒಂದು ಪ್ರಾಪರ್ಟಿನ ತೋರ್ಸಕ್ಕೆ ಬಂದಿದ್ದೀನಿ. ದೊಡ್ಡ ಕಾಡಿನಲ್ಲಿ ಸೇರಿರುವಂಥ ಈ ಒಂದು ಲೇಔಟ್ ಬ್ಯಾಕ್ಗ್ರೌಂಡಲ್ಲಿ ನೋಡ್ತಿರ್ಬೋದು. ಇದು 9 acres ಅಲ್ಲಿ ಡೆವಲಪ್ಮೆಂಟ್ ಮಾಡಿದ್ರು. ಫೇಸ್ 1 ಇದು. ಸೊ ಟೋಟಲ್ ನಂಬರ್ ಆಫ್ ಸೈಟು 121 ಸೈಟ್ ಇತ್ತು. ಇವಾಗ ಫೇಸ್ 2 ಕೂಡ ಮಾಡ್ತಿದ್ದಾರೆ. ಪಕ್ಕದಲ್ಲಿ ಅಟ್ಯಾಚ್ ಲೇಔಟ್ ಅಂತ ಹೇಳ್ಬೋದು. ಸೇಮ್ ಆ್ಯಸ್ ಇಟ್ ಇಸ್ ಇವಾಗ ಏನು ನೋಡ್ತಾರೆ ಈ ಬ್ಯಾಕ್ಗ್ರೌಂಡಲ್ಲಿ, ಸೊ ಅದೇ ಥರನೇ ಅಟ್ಯಾಚ್ ಲೇಔಟ್ ಅಂತಲೂ ಹೇಳ್ಬೋದು ವೀಕ್ಷಕರೇ. ಸೊ ಲೇಔಟ್ ಮಾತ್ರ ತುಂಬ ಚೆನ್ನಾಗಿ ಬರ್ತಾ ಇದೆ. ಮತ್ತು ಇದು ಇನ್ನೊಂದು DTCP ಅಪ್ರೂವ್ ಕೂಡ ಆಗಿದೆ. ಇದೊಂದು ವಿಶೇಷ. ಮತ್ತು ಈ ಖಾತಾ ಕೂಡ ಆಗಿದೆ ಅಂತ ಹೇಳ್ಬೋದು. ರೆಡಿ ಫಾರ್ ರಿಜಿಸ್ಟ್ರೇಷನ್ಗೆ ರೆಡಿ ಇರುವಂಥ ಫ್ಲಾಟ್ಸ್ಗಳು. ಸೊ ಇನ್ನೂ ಡೀಟೇಲ್ಸ್ನ ತಿಳ್ಕೊಳ್ಳೋದಕ್ಕೆ ಯಶೋಧ ಮೇಡಮ್ ಇದ್ದಾರೆ, ಅವ್ರನ್ನ ಕರೆಯೋಣ ಬನ್ನಿ. ಮೇಡಮ್ ವೆಲ್ಕಮ್. ಮೇಡಮ್ ನಮಸ್ತೆ. ಮೇಡಮ್ ಫಸ್ಟ್ ಹೇಳ್ಬಿಡಿ, ಶುಭಂ ಪ್ರಾಪರ್ಟೀಸ್ ಏನಿದೆ ಪರಿಚಯ ಮಾಡಿಕೊಡಿ. ನಮಸ್ತೆ, ನನ್ನ ಹೆಸರು ಯಶೋಧ ಅಂತ ಹೇಳಿ. ನಾನು ಪ್ರೊಪ್ರೈಟರ್ ಫಾರ್ ಶುಭಂ ಪ್ರಾಪರ್ಟೀಸ್. ನಾವು ನಮ್ಮ ಶುಭಂ ಪ್ರಾಪರ್ಟೀಸ್ 2013 ಇಂದ ಇದೆ. ನಮ್ಮ ಆಫೀಸ್ ಬ್ಯಾಂಗ್ಳೂರ್ ಮತ್ತೆ ಮೈಸೂರು ಎರಡೂ ಕಡೆನೂ. ಎಲ್ಲೆಲ್ಲಿ ಮಾಡಿದಿರಾ ಮೇಡಮ್ ಪ್ರಾಜೆಕ್ಟ್? ತುಂಬಾ ಪ್ರಾಜೆಕ್ಟ್ಸ್ ನಾವು ಬ್ಯಾಂಗ್ಳೂರಲ್ಲೂ ಮಾಡಿದೀವಿ. ಟುವರ್ಡ್ಸ್ ನೆಲಮಂಗಲ, ದೇವನಹಳ್ಳಿ, ರಾಜನಕುಂಟೆ, ಯಲಹಂಕ, BDA ಪ್ರಾಪರ್ಟೀಸ್ ಯಲಹಂಕದಲ್ಲಿನೂ ಮಾಡಿದೀವಿ ನಾವು. ಸೊ ಅದಾದ್ಮೇಲಿಂದ 2019 ಇಂದ ನಾವು ಮೈಸೂರಲ್ಲಿ ಇದ್ದೀವಿ. ಮೈಸೂರಲ್ಲಿ ಒಂದು ಬ್ರಾಂಚ್ ಇದೆ. ಸೊ 2019 ಇಂದ ನಾವು ಮೈಸೂರಲ್ಲಿ ಪ್ರಾಜೆಕ್ಟ್ಸ್ಗಳನ್ನ ಮಾಡ್ತಾ ಇರೋದು. ತುಂಬಾ ಮೂಡಾ ಪ್ರಾಜೆಕ್ಟ್ಸ್ ಮತ್ತೆ DTCPA ಪ್ರಾಜೆಕ್ಟ್ಸ್ ಮಾಡ್ತಾ ಇದೀವಿ ನಾವು ಅಲ್ಲಿಂದ. ಓಕೆ ಮೇಡಮ್, ಇವತ್ತು ಬಂದಿರೋವಂಥದ್ದು ಈ ಪ್ರಾಪರ್ಟಿ ಏನು ತೋರಿಸ್ತಾ ಇದ್ದೀವಿ, ಎಲ್ಲಿದ್ದೀವಿ, ಯಾವ ಲೊಕೇಶನಲ್ಲಿ ಇದ್ದೀವಿ ತಿಳಿಸಿ. ಸರ್ ಇದು ಬಂದು ಲೇಕ್ ವ್ಯೂ ಸಿಟಿ, M² ಲೇಕ್ ವ್ಯೂ ಸಿಟಿ ಅಂತ ಹೇಳ್ಬಿಟ್ಟು ದೊಡ್ಡ ಕಾಡನಹಳ್ಳಿಯಲ್ಲಿ ನಾವು ಇವಾಗ ಇರೋದು. ಇದು ಪ್ರಾಜೆಕ್ಟ್. ಸೊ ಇದು ಆಲ್ರೆಡಿ ನೀವೇನು ನಮ್ಮ ಬ್ಯಾಕ್ ಸೈಡ್ ನೋಡ್ತಾ ಇದ್ದೀರಾ, ಇದು ಲೇಕ್ ವ್ಯೂ ಸಿಟಿ ಫೇಸ್ 1. ಇದು 9 acres ಅಲ್ಲಿ ಮಾಡಿರುವಂತ ಪ್ರಾಜೆಕ್ಟ್ಸ್. DTCPA ಅಪ್ರೂವ್ಡ್, ರೇರಾ ರಿಜಿಸ್ಟರ್ಡ್ ಏಕಾತಾ ಪ್ರಾಪರ್ಟಿ. ಇದು ಆಲ್ಮೋಸ್ಟ್ ಎಲ್ಲ ಸೋಲ್ಡ್ ಔಟ್. ಇದೆಲ್ಲ ಸೋಲ್ಡ್ ಔಟ್ ಆಗಿದೆ. 1 ಅಥವಾ 2 ಪ್ಲಾಟ್ ಇದ್ರಲ್ಲಿ ಅವೈಲೇಬಲ್ ಇದೆ. ಸೊ ರೀಸೇಲ್ ಇರ್ಬೋದು ಮೋಸ್ಟ್. ರೀಸೇಲ್ ಅಲ್ಲ, ಅದು ನಾವೇ ಪರ್ಸನಲ್ ಯೂಸ್ಗೆ ಅಂತ ಇಟ್ಕೊಂಡಿರುವಂತದ್ದು. 2 plots ಅವೈಲೇಬಲ್ ಇದೆ ಇದು. ಸೊ ಹಾಗಾಗಿ ಏನಾದ್ರು ಇದ್ರೆ ಕಸ್ಟಮರ್ಸ್ಗೆ ಸೇಲ್ ಮಾಡೋಣ ಅಂತ ಹೇಳಿ 2 plots ಮಾತ್ರ ಅವೈಲೇಬಲ್ ಇದೆ. ಇದು 121 plots ಕಂಪ್ಲೀಟ್ ಆಗಿ ಎಲ್ಲ ಸೋಲ್ಡ್ ಔಟ್ ಆಗಿದೆ. ಸೊ ಈಗ ನಾವು ಫೇಸ್ 2 ಅಟ್ಯಾಚ್ ಟು ದಿ ಫೇಸ್ 1 ನಮ್ದು ಎಕ್ಸ್ಟೆನ್ಷನ್ ಫೇಸ್ 2 ಮಾಡಿದೀವಿ ನಾವು. ಲೇಕ್ ವ್ಯೂ ಸಿಟಿ ಫೇಸ್ 2 ಅಂತ ಹೇಳಿ ಅದು 6 ಎಕರೆಯಲ್ಲಿ ಮಾಡಿರೋದು. ಅಲ್ಲೇ ಹೋಗ್ಬಿಟ್ಟು ತೋರಿಸ್ಬಿಡೋಣ ಬನ್ನಿ. ಫೇಸ್ 2 ದಲ್ಲಿ ಇದೀವಿ. 6 acres ಇದು ಹೇಳಿದಾಗ ಮೇಡಮ್ ಫಸ್ಟ್ ತೋರಿಸ್ಬಿಡೋಣ. ಸೊ ವೀಕ್ಷಕರೇ ನೋಡ್ಬೋದು ಇದು. ಸೊ ಇವಾಗ ನಾವು ಎಲ್ಲಿ ನಿಂತಿದೀವಿ ಮೇಡಮ್? ಇವಾಗ ಈ ಪ್ಲೇಸ್ ಅಲ್ಲಿ ನಾವು ನಿಂತಿರೋದು ಇಲ್ಲಿ ನಿಂತಿದೀವಲ್ಲ. ಸೊ ಏನ್ ಡಾಕ್ಯುಮೆಂಟ್ಸ್, ಏನ್ ಪೇಪರ್ ಬರ್ತಿದ್ದು ಸರ್? ಇದು ಬಂದು ನಿಮಗೆ DTCP ಅಪ್ರೂವ್ಡ್ 9 and 11 ಖಾತಾ ಬರುತ್ತೆ. ಜನರಲ್ ಪ್ರಾಪರ್ಟಿ ಇದೆ, ಕ್ಲಿಯರ್ ಟೈಟಲ್ಸ್ ಇದೆ. ನಮ್ಮ ಪ್ರಾಜೆಕ್ಟ್ ಫಸ್ಟ್ ರಿಲೀಸ್ ಬಂದಿದೆ ಆಲ್ರೆಡಿ. ರೆಡಿ ಫಾರ್ ರಿಜಿಸ್ಟ್ರೇಷನ್ ವಿತ್ ಬ್ಯಾಂಕ್ ಲೋನ್ ಇದೆ ನಿಮಗೆ. ಸೊ ಖಾತಾ ಇದೆಯಾ? ಈ ಖಾತಾ ಇದೆ. ನಮ್ಮ ಎಲ್ಲಾ ಪ್ರಾಜೆಕ್ಟ್ಸ್ ಬಂದು ಈ ಖಾತಾ ಇದೆ. ಸೊ ಈ ಪ್ರಾಜೆಕ್ಟ್ಗೂ ನಿಮಗೆ 11A ಖಾತಾ, ಈ ಖಾತಾ ಇದೆ ನಮ್ದು. ಬ್ಯಾಂಕ್ ಲೋನ್ ಇದೆ. 3 ಸರ್ವೆ ನಂಬರ್ ಬರುತ್ತೆ. 9/3, 10/4, 10/6 ಬರುತ್ತೆ ಇದು. ಈ ಲೇಔಟ್ ಅಲ್ಲಿ ಮೇಡಮ್ ಏನೇನು ಅಮ್ಯುನಿಟೀಸ್ ಕೊಟ್ಟಿದ್ರೆ, ಏನೇನೆಲ್ಲ ಬರ್ತಾ ಇದೆ? ಸರ್ ನೀವು ಈಗ ಆಲ್ರೆಡಿ ನೋಡ್ಬೋದು. ನೀವು ನಮ್ಮ ಅಮ್ಯುನಿಟೀಸ್ ಏನಂತ ಹೇಳಿದ್ರೆ ಆಲ್ರೆಡಿ ವಾಟರ್ ಲೈನ್ ಬಂದಿದೆ, ಸ್ಯಾನಿಟರಿ ಲೈನ್ ಬಂದಿದೆ, ಡ್ರೈನ್ ವರ್ಕ್ ಆಗಿದೆ ನಿಮಗೆ. ಸೊ ಇದು ಬಂದು ಆಸ್ಫಾಲ್ಟೇಷನ್ಗೆ ವೆಟ್ ಮಿಕ್ಸ್ ಹಾಕಿದೀವಿ ನೀವು ಆಲ್ರೆಡಿ. ಸೊ ಮ್ಯಾನ್ ಹೋಲ್ಸ್ ಗಳು ನೋಡ್ಬೋದು. ಇದು ಬಂದು ಕಾಂಕ್ರೀಟ್ ರೋಡ್ಸ್ ಬರುತ್ತೆ ನಮ್ದು. ಅದು ಫೇಸ್ 1 ಆಸ್ಫಾಲ್ಟೇಷನ್ ಬಂದಿದೆ. ಅಲ್ಲಿ ತಾರ್ ರೋಡ್ಸ್ ಹಾಕಿದೀವಿ, ತಾರ್ ರೋಡ್ ಹಾಕಿದೀವಿ. ಇದು ಇನ್ನೂ ಸ್ವಲ್ಪ ಹೈಲೈಟ್ ಮಾಡಬೇಕು, ಕ್ವಾಲಿಟಿ ವರ್ಕ್ ಕೊಡಬೇಕು ಅನ್ನೋ ಕಾರಣಕ್ಕೆ ಇದು ನಾವು ಕಾಂಕ್ರೀಟ್ ರೋಡ್ಸ್ ಮಾಡ್ತಿದೀವಿ. ಸೈಡ್ ಅಲ್ಲೆಲ್ಲ ಪ್ಲಾಂಟೇಶನ್ ಮಾಡ್ತೀವಿ ನಾವು. ಸೊ ಅದು ವಿತ್ ಕರ್ಬಿಂಗ್ ಬರುತ್ತೆ ನಿಮಗೆ. ಇಲ್ಲಿ ಸೈಡ್ ಅಲ್ಲೆಲ್ಲ ಕರ್ಬ್ ಸ್ಟೋನ್ಸ್ ಹಾಕ್ಬಿಟ್ಟು ನಿಮ್ಗೆ ಪ್ಲಾಂಟೇಶನ್ ಹಾಕಿ ಕೊಡ್ತೀವಿ ನಾವು. ಎಲೆಕ್ಟ್ರಿಸಿಟಿಗೆ ಆಲ್ರೆಡಿ ಎಲ್ಲ ಪೋಲ್ ಎರೆಕ್ಟ್ ಮಾಡಿದೀವಿ. ಸೊ ಆಲ್ಮೋಸ್ಟ್ ಇನ್ನ 2 months ಅಲ್ಲಿ ಕಂಪ್ಲೀಟ್ ನಮ್ಮ ಲೇಔಟ್ ಕಂಪ್ಲೀಷನ್ ಆಗುತ್ತೆ. ಪ್ರಾಜೆಕ್ಟ್ ಕಂಪ್ಲೀಟ್ ಆಗುತ್ತೆ ಸರ್. ಇನ್ನ 2 months ಅಲ್ಲಿ ಕಂಪ್ಲೀಟ್ ಆಗುತ್ತೆ. ಆಲ್ಮೋಸ್ಟ್ ಆಲ್ರೆಡಿ 50% ಪ್ಲಾಟ್ಸ್ ಸೋಲ್ಡ್ ಔಟ್ ಆಗಿದೆ ನಮ್ದು ಇದರಲ್ಲಿ. ಕೆಲವರು ಏನ್ ಮಾಡ್ತಾರೆ, ಇನ್ನ ಡೆವಲಪ್ಮೆಂಟ್ ಆಗಿಲ್ಲ, ಯಾಕೆ ಇನ್ವೆಸ್ಟ್ಮೆಂಟ್ ಮಾಡಬೇಕು, ಇಲ್ಲ ನಾವು ಅಗ್ರಿಮೆಂಟ್ ಹಾಕೊಂತೀವಿ ಅಂತ ಅನ್ಕೋಬಹುದು. ಫಸ್ಟ್ ರಿಲೀಸ್ ಅಲ್ಲಿ ಇರೋ ಪ್ಲಾಟ್ಸ್ ಗಳೆಲ್ಲಾನು ಸೊ ಯಾವ್ದು ರಿಲೀಸ್, ಯಾವ್ದು ಖಾತಾ ಆಲ್ರೆಡಿ ನಮ್ಮ ಹತ್ರ ರೆಡಿ ಇದೆ ಅದನ್ನೇ ನಾವು ಸೇಲ್ ಮಾಡ್ತಾ ಇದೀವಿ. ಅವ್ರೇನ್ ವೇಟ್ ಮಾಡೋ ಅಷ್ಟು ಇಲ್ಲ. ಇನ್ನು 2 months ಅಲ್ಲಿ ಏನಿದೆ ಆ
2 months ಕಂಪ್ಲೀಟ್ ರಿಜಿಸ್ಟ್ರೇಷನ್ ಆದಾಗ ಸೆಕೆಂಡ್ ರಿಲೀಸ್ ನಮಗೆ ಬರುತ್ತೆ, ಅವಾಗ ಆ ಪ್ಲಾಟ್ ಸೇಲ್ ಮಾಡ್ತೀವಿ ನಾವು. ಸೊ ಕ್ವಾಲಿಟಿ ವರ್ಕ್ ಕಾಣಿಸ್ತಾ ಇದೆ, ಯಾಕಂದ್ರೆ ನೀವು ನೋಡ್ತಿರ್ಬೋದು ಈಗ ಇದು ಸ್ಯಾನಿಟರಿ ವರ್ಕ್ ಆಗಿರ್ಬೋದು, ಚೇಂಬರ್ ವರ್ಕ್ ಆಗಿರ್ಬೋದು, ತುಂಬಾ ಜನ ಏನ್ ಮಾಡ್ಬಿಡ್ತಾರೆ ಮೇಡಮ್, ಬರೀ ಕಲ್ಲು ಹಾಕ್ಬಿಡ್ತಾರೆ, ಸಿಮೆಂಟ್ ಕಟ್ಟಿ ಈ ತರ ಇದೆಲ್ಲ ಮಾಡಲ್ಲ ವರ್ಕ್. ಪ್ರಾಕ್ಟಿಕಲ್ ಆಗಿ ಇಲ್ಲಿ ನೋಡಬಹುದು BMRD ಲೇಔಟ್ ಗಳೆಲ್ಲ ಹೆಂಗ್ ಮಾಡ್ತಾರೆ, ಸೇಮ್ ಅದೇ ತರ ನಾರ್ಮ್ಸ್ ಪ್ರಕಾರನೇ ಇದನ್ನು ನಾವು ಮಾಡಿರೋದು. ಬ್ಯಾಕ್ ಸೈಡ್ ಅಲ್ಲಿ ನೋಡಿ, ಇದು ನಿಮಗೆ ಬಂದು ಪ್ಲೇ ಏರಿಯಾ ಆಗಿದ್ ಬಿಟ್ಟಿರೋದು. ಇದು ಆ ಫೆನ್ಸ್ಡ್ ಬಂದು 2 ಫೆನ್ಸ್ ಇದೆಯಲ್ಲ ಇಲ್ಲಿ, ಅದೆರಡೂನು ಪಾರ್ಕ್. ಇಲ್ಲಿರೋದು ಇದು ಇಲ್ಲಿ ಕಾಣ್ತಿದೆಯಲ್ಲ ಟ್ರಯಾಂಗಲ್ ಶೇಪ್, ಇದು ಬಂದು ಪ್ಲೇ ಏರಿಯಾ. ಅಲ್ಲಿ ಫ್ರಂಟ್ ಅಲ್ಲಿ ಒಂದು ಟ್ಯಾಂಕ್ ಹತ್ರ ಪಕ್ಕದಲ್ಲಿ ಒಂದು ಪಾರ್ಕ್ ಇದೆ. ಇಲ್ಲಿ ಬ್ಯಾಕ್ ಸೈಡ್ ಅಲ್ಲಿ ಒಂದು ಲೈನ್ ಪಾರ್ಕ್ ಇದೆ ಸರ್. ಇಲ್ಲಿ ನೀವು ಹಿಂದೆ ಫೆನ್ಸ್ ನೋಡಬಹುದು, ಇಲ್ಲಿನೂ ಪಾರ್ಕ್ ಇದೆ. ಅಲ್ಲಿ STP ಇದೆ ನಿಮಗೆ, STP ಇದೆ ನಿಮಗೆ. ಓಕೆ, ನಂಬರ್ ಆಫ್ ಸೈಟ್ ಹೇಳಿದ್ರೆ 90 ಸೈಟ್ಸ್, 90 ಪ್ಲಾಟ್ಸ್ ಅವೈಲೇಬಲ್ ಇದೆ. ಏನೇನ್ ಡೈಮೆನ್ಷನ್? ಆಲ್ಮೋಸ್ಟ್ ಎಲ್ಲಾ ಪ್ಲಾಟ್ಸ್ ವಿಲ್ಲಾ ಪ್ಲಾಟ್ಸ್ ಇದೆ ಸರ್. 30-50 ಡೈಮೆನ್ಷನ್ ಅಂಡ್ ಅಬೋವ್ ಇದೆ ಇಲ್ಲಿ ನಮ್ಮ ಹತ್ರ. 30-40 ಮಾಡಿಲ್ಲ ಸರ್. 30-40 ಅಂತೆಲ್ಲ ನಮಗೆ ಪ್ಲಾನ್ ಬಂದಾಗ ತುಂಬಾ ಜನ ನಮಗೆ ಫೇಸ್ 1 ಅಲ್ಲಿ ಏನಾಯ್ತು, ಅವರೆಲ್ಲಾನು ನಮಗೆ 30-50 ಬೇಕು, 30-50 ಅದರಲ್ಲಿ 30-40, 30-50, 40-60 ಎಲ್ಲ ಇತ್ತು ಫೇಸ್ 1 ಅಲ್ಲಿ. ಫೇಸ್ 1 ಅಲ್ಲಿ ಸೊ ತುಂಬಾ ನಮಗೆ ಡಿಮ್ಯಾಂಡ್ ಅಲ್ಲಿದ್ದಾಗ ಏನಾಯ್ತು, 30-50 ಬೇಕಂತ ಹೇಳಿ ತುಂಬಾ ಜನ ಡಿಮ್ಯಾಂಡ್ಸ್ ಇತ್ತು. ಹಾಗಾಗಿ ಇಲ್ಲಿ ಬರೀ 90 ಪ್ಲಾಟ್ಸ್ ಅವೈಲೇಬಲ್ ಇತ್ತಲ್ಲ 6 acres ಅಲ್ಲಿ. ಸೊ ಇದು ಎಕ್ಸ್ಕ್ಲೂಸಿವ್ ಆಗಿ 30-50 ಮಾಡೋಣ ಅಂತ ಹೇಳಿ ನಾವು 30-50 ಡೈಮೆನ್ಷನ್ಸ್ ಕೆಲವು ಸ್ವಲ್ಪ ಔಟ್ ಡೈಮೆನ್ಷನ್ಸ್ ಗಳಿದೆ. ಅಂದ್ರೆ ನಿಮಗೆ ಕಾರ್ನರ್ ಪ್ಲಾಟ್ಸ್ ಸ್ವಲ್ಪ ದೊಡ್ಡ ಡೈಮೆನ್ಷನ್ಸ್ ಇದೆ. ದೊಡ್ಡ ಅಂದ್ರೆ ನಿಮ್ಗೆ ರೆಕ್ಟಾಂಗಲ್ ಇದೆ, ಸೊ ಸ್ವಲ್ಪ ದೊಡ್ಡ ಡೈಮೆನ್ಷನ್, ಎಕ್ಸಾಕ್ಟ್ಲಿ 30-50 ಇರಲ್ಲ ನಿಮ್ಗೆ. 30/55 ಅಥವಾ 35/50 ಆ ತರ ಇರುತ್ತೆ ನಿಮಗೆ. 1650 ಸ್ಕ್ವೇರ್ ಫೀಟ್ಸ್ ಅಥವಾ 40-50 ನಿಮಗೆ 2000 ಸ್ಕ್ವೇರ್ ಫೀಟ್ಸ್ ಆ ತರದ್ದು ಇದೆ ನಿಮಗೆ. ಸೊ ತೀರಾ ಟ್ರಯಾಂಗಲ್ ತರ ಅಷ್ಟು ಎಲ್ಲಾನು ಆಡ್ ಪ್ಲಾಟ್ಸ್ ಗಳು ಯಾವುದು ಇಲ್ಲ ನಿಮಗೆ. ಮೇಡಮ್ ಹೇಳ್ಬಿಡಿ, ಇಲ್ಲಿವರೆಗೂ ಎಷ್ಟು ಸೋಲ್ಡ್ ಔಟ್ ಆಗಿದೆ ಈ ಪ್ರಾಜೆಕ್ಟ್ ಅಲ್ಲಿ? ಆಲ್ಮೋಸ್ಟ್ ಫೇಸ್ 2 ಅಲ್ಲಿ ಅರೌಂಡ್ 50 ಪ್ಲಾಟ್ಸ್ 45-50 ಆಗಿದೆ ಸರ್. ಇನ್ನೊಂದು 40 ಪ್ಲಾಟ್ಸ್ ಅವೈಲೇಬಲ್ ಇದೆ. 40 ಪ್ಲಾಟ್ಸ್ ಇದೆ. ಅದೆಲ್ಲ ಏನ್ 30-40 ಇದೆ. ರೋಡ್ ಎಲ್ಲ ಏನ್ ಬಿಟ್ಟು ಬರುತ್ತೆ ಸರ್? ಇದೆಲ್ಲ 30 ಫೀಟ್ ರೋಡ್ ಇದೆ ಇದು ನಿಮಗೆ. ಎಂಟ್ರೆನ್ಸ್ ರೋಡ್ ನಮ್ದು 60 ಫೀಟ್ ಇದೆ. ಅದು 60 ಫೀಟ್? ಹೌದು. ಸ್ಟಾರ್ಟಿಂಗ್ ಅಲ್ಲಿ ನೀವೇನ್ ಬಂದ್ರೆ 60 ಫೀಟ್ ಇದೆ. ಕ್ರಾಸ್ ರೋಡ್ಸ್ ಎಲ್ಲ 30 ಫೀಟ್ ಇದೆ. ಸೊ 30 ಫೀಟ್ ಅಲ್ಲಿ ನಾವು ನಿಮ್ಗೆ ಡ್ರೈನ್ ವರ್ಕ್ ಮಾಡಿಲ್ಲ, ಅದ್ ಬಿಟ್ಟು ನಿಮ್ಗೆ ಡ್ರೈನ್ ವರ್ಕ್ ಆಗಿರೋದು. ಸರಿ, ಓಕೆ. ಸೊ ನಿಮಗೆ ವೈಡ್ ರೋಡ್ಸ್ 30 ಫೀಟ್ ಇದೆ. ಹೌದು ಹೌದು, ನಿಮಗೆ ಎಕ್ಸಾಕ್ಟ್ ಅಂದ್ರೆ ಇದು DTCP ಅಪ್ರೂವ್ಡ್ ಆಗಿರೋದ್ರಿಂದ ಪ್ರಕಾರನೇ ನಾರ್ಮ್ಸ್ ಪ್ರಕಾರನೇ ನಾವೆಲ್ಲಾನು ಆ ಮೆಜರ್ಸ್ ತಗೊಂಡು ಅದೇ ತರನೇ ನಾವು ಮಾಡಿದೀವಿ ನಿಮ್ಗೆ. ಸೊ ಯಾವ್ದ್ರಲ್ಲೂ ಕಾಂಪ್ರಮೈಸ್ ಆಗಿಲ್ಲ. ನಮ್ಮ ಕ್ವಾಲಿಟಿ ಆಫ್ ಡೆವಲಪ್ಮೆಂಟ್ ಅಲ್ಲಿ ಏನು ಕಾಂಪ್ರಮೈಸ್ ಇಲ್ಲ. ಸೊ ನೀವು ನಮ್ಮೆಲ್ಲಾ ಪ್ರಾಜೆಕ್ಟ್ಸ್ ಕಂಪ್ಲೀಟೆಡ್ ಪ್ರಾಜೆಕ್ಟ್ಸ್ ಚೆಕ್ ಮಾಡ್ಕೊಳ್ಬಹುದು. ಸೊ ನಮ್ಗೆಲ್ಲಾ ಕಸ್ಟಮರ್ಸ್ ಗಳು ನಮ್ಮ ಏನ್ ಹಳೆ ಪ್ರಾಜೆಕ್ಟ್ಸ್ ಅಲ್ಲಿ ತಗೊಂಡಿದಾರೋ ಅವರೆಲ್ಲಾನು ನಮ್ಗೆ ಕೇಳಿ ಪ್ರೀ ಲಾಂಚ್ ಅಲ್ಲಿ ನಿಮ್ಗೆ ಬರ್ಬೇಕಾದಾಗ ಇನ್ಫಾರ್ಮ್ ಮಾಡಿ ಅಂತ ಹೇಳಿ ಬಂದು ಬುಕ್ ಮಾಡ್ಕೊಳ್ಳೋ ತುಂಬಾ ಜನ ಕಸ್ಟಮರ್ಸ್ ಇದಾರೆ ನಮ್ಮ ಹತ್ರ. ತುಂಬಾ ಜನ ನೋಡ್ತಿರ್ತಾರೆ ಈ ಲೇಔಟ್ ಬರೋದಕ್ಕೆ ಕನೆಕ್ಟಿವಿಟಿ ಯಾವ ಕಡೆಯಿಂದ ಬರ್ಬೋದು? ಸರ್, ನಮ್ಮ ಲೇಔಟ್ ಲೇಕ್ ವ್ಯೂ ಸಿಟಿಗೆ ಕನೆಕ್ಟಿವಿಟಿ ನಿಮ್ಗೆ ಎಲ್ಲಾ ಕಡೆಯಿಂದಾನು ಇದೆ. ಈ ಪ್ರಾಜೆಕ್ಟ್ ಲೊಕೇಟ್ ಆಗಿರೋದು ಬಂದು ದೊಡ್ಡ ಕಾಡನಹಳ್ಳಿಯಲ್ಲಿ. ಸೊ ಇಲ್ವಾಲದಿಂದ ನಿಮಗೆ 4 ಕಿಲೋಮೀಟರ್ ಆಗುತ್ತೆ ಇಲ್ಲಿಗೆ. ಇಲ್ವಾಲದಿಂದ ನೀವು 3 ಕಿಲೋಮೀಟರ್ ಬಂದ್ರೆ ಚಿಕ್ಕಾಡನಹಳ್ಳಿ ಆರ್ಚ್ ಸಿಗುತ್ತೆ. ಸೊ ಆರ್ಚ್ ಒಳಗಡೆ ಬಂದ್ರೆ ಮೇನ್ ರೋಡ್ ಇಂದ ನಿಮಗೆ 1.5 ಕಿಲೋಮೀಟರ್ ಇದೆ ಸರ್. 1.5 ಕಿಲೋಮೀಟರ್ ಇದೆ ನಿಮಗೆ. ಎದುರುಗಡೆ ನೀವು ನೋಡಿದ್ರೆ ಫೇಮ್ ಹಾಸ್ಪಿಟಲ್ ಇದೆ ಇಲ್ಲಿ. ಸೊ ವಾಕಬಲ್ ಡಿಸ್ಟೆನ್ಸ್ ಅಲ್ಲೇ ಇದೆ. ಸೊ 500 ಮೀಟರ್ಸ್ ಇರ್ಬೋದು, 600 ಮೀಟರ್ಸ್ ಅಷ್ಟಿದೆ. ಸೊ ಫಾರೂಕ್ ಅಕಾಡೆಮಿ ಆಫ್ ಮೆಡಿಕಲ್ ಎಜುಕೇಶನ್ ಹಾಸ್ಪಿಟಲ್ ಕಮ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಅದು. ಸೊ ಅದ್ರ ಪಕ್ಕದಿಂದಾನು ನಿಮ್ಗೆ ಆಕ್ಸೆಸ್ ಇದೆ. ಈ ನಮ್ಮ ಲೇಔಟ್ ಬ್ಯಾಕ್ ಸೈಡ್ ಗೆ ಇಲ್ಲಿಂದ ಹೋದ್ರೆ ನಿಮ್ಗೆ ಅಲ್ಲಿ ಮಣ್ ರೋಡ್ ಇದೆ. ಇವಾಗ CD ಪ್ಲಾನ್ ಅಲ್ಲಿ ರೋಡ್ ಇದೆ. ಅದು ರಟ್ನಳ್ಳಿ ಗುಂಗ್ರಾಲ್ ಛತ್ರ ಕನೆಕ್ಟ್ ಆಗುತ್ತೆ. 60 ಫೀಟ್ ರೋಡ್ ಕನೆಕ್ಟ್ ಆಗುತ್ತೆ ಬ್ಯಾಕ್ ಸೈಡ್. ಸೊ ಬ್ಯಾಕ್ ಸೈಡ್ ಇಂದಾನು ನಿಮ್ಗೆ ಕನೆಕ್ಟಿವಿಟಿ ಇದೆ. ಅದರಿಂದ ಸೈಡ್ ಗೆ ನಮ್ ಈ ಲೊಕೇಶನ್ ಇಂದ ಅಬೌಟ್ 1-1.5 ಕಿಲೋಮೀಟರ್ ಅಲ್ಲಿ ಶ್ರೀರಂಗಪಟ್ಟಣ ಟು ಕುಶಾಲನಗರ್ ನ್ಯಾಷನಲ್ ಹೈವೇ ಆಗ್ತಾ ಇದೆ. ಕೆಲಸ ನಡೀತಿದೆ, ನೀವು ನೋಡಬಹುದು. ಆಲ್ಮೋಸ್ಟ್ 60-70% ಕೆಲಸ ಆಗಿದೆ ಇವಾಗ. ಸೊ ಅಲ್ಲಿಗೆ ನಿಮಗೆ ವೆರಿ ಕ್ಲೋಸ್ ಕನೆಕ್ಟಿವಿಟಿ ಇದು ನಿಮಗೆ ಆಕ್ಸೆಸ್. ಸೊ ಹಾಗಾಗಿ ನಿಮ್ಗೆ ಈ ಪ್ರಾಜೆಕ್ಟ್ ಬಂದು ಒಂದು ಕ್ಲಿಯರ್ ಟೈಟಲ್ಸ್ ಇದೆ. ಲೀಗಲಿ ನೀವು ಎಲ್ಲಿ ಬೇಕಾದ್ರೂ ವೆರಿಫೈ ಮಾಡ್ಕೋಬಹುದು. ರೆಡಿ ಫಾರ್ ರಿಜಿಸ್ಟ್ರೇಷನ್ ಇದೆ. ಇನ್ವೆಸ್ಟ್ಮೆಂಟ್ಗೆ ಐಡಿಯಲ್ ಅಂಡ್ ಪ್ರೈಮ್ ಲೊಕೇಶನ್ ಅಲ್ಲಿ ಇದೆ. ನಿಮಗೆ ನೀವೇನ್ ಇನ್ವೆಸ್ಟ್ ಮಾಡ್ತೀರಾ ವಿತಿನ್ 2 years ನಿಮಗೆ ಡಬಲ್ ಆಗುವಂತ ಲೊಕೇಶನ್ ಅಲ್ಲಿ ಇದೆ. ಆಕ್ಸೆಸ್ ಎಲ್ಲಾ ಕಡೆಯಿಂದಾನು ಇದೆ ನಿಮಗೆ ನಮ್ಮ ಪ್ರಾಜೆಕ್ಟ್ಗೆ. ಇದು ನಿಮಗೆ ಇನ್ವೆಸ್ಟ್ಮೆಂಟ್ ಪರ್ಪಸ್ ಮಾತ್ರ ತುಂಬಾ ಚೆನ್ನಾಗಿದೆ. ಯಾಕಂದರೆ ನಿಯರ್ ಬೈ ಸರೌಂಡಿಂಗು ತುಂಬ ಕನೆಕ್ಟಿವಿಟಿ ಇದೆ. ಸೊ ಮೇಡಮ್ ಆಗಲೇ ಹೇಳ್ದಂಗೆ ನಿಮಗೆ, ಸೊ ನೀವು ಯಾರು ಬರಬೇಕು ನೋಡಬೇಕು ಲೇಔಟ್ನ ಒಂದ್ಸಲಿ ಚೆಕ್ ಮಾಡಬೇಕಂತ ಬಂದಾಗ ಖಂಡಿತ ನೀವು ಬನ್ನಿ. ಲೇಔಟ್ ಎಕ್ಸಾಕ್ಟ್ ನಾನು ಲೊಕೇಶನ್ ಕೂಡ ಕೊಟ್ಟಿರ್ತೀನಿ ಮೇಡಮ್. ಲೊಕೇಶನ್ ಆಫೀಸ್ ಲೊಕೇಶನ್ ಕೊಟ್ಟಿರ್ತೀನಿ. ನಾನು ಹೇಳೋದು ಏನಪ್ಪ ಅಂತ ಹೇಳಿದ್ರೆ ಒಂದ್ಸಲಿ ಆಫೀಸ್ನ ವಿಸಿಟ್ ಮಾಡಿ ಅವ್ರ ಡಾಕ್ಯುಮೆಂಟೇಷನ್ ಫ್ರೀ ಏನಾದ್ರು ಮಾಡಿ. ಹೌದು ಸರ್, ಹೌದೌದು, ಖಂಡಿತ. ಮೈಸೂರಲ್ಲಿ ಎಲ್ಲಿಂದನಾದ್ರೂ ಆಗಲಿ ಫ್ರೀ ಪಿಕಪ್ ಅಂಡ್ ಡ್ರಾಪ್ ಇರುತ್ತೆ. ಸೈಟ್ ವಿಸಿಟ್ಸ್ಗೆ ಇನ್ ಅಂಡ್ ಅರೌಂಡ್ ಮೈಸೂರು
ಮೈಸೂರು ನಾವು ಫ್ರೀ ಸೈಟ್ ವಿಸಿಟ್ಸ್ ಮಾಡ್ಕೊಡ್ತೀವಿ. ಬ್ಯಾಂಗ್ಳೂರಿಂದ ಬರೋರು ಅವ್ರ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಅಲ್ಲಿ ಬಂದ್ರೆ, ಬಸ್ಸಿಂದ ಅಥವಾ ಟ್ರೈನ್ ಇಂದ ಬಂದ್ರೆ, ಸೊ ನಾವು ಅವ್ರಿಗೆ ಟ್ರೈನ್ ಇಂದ ರೈಲ್ವೆ ಸ್ಟೇಷನ್ ಪಿಕ್ ಮಾಡಿ ತೋರಿಸಿ ಆಫೀಸಿಗೆ ಕರ್ಕೊಂಡು ಹೋಗಿ ಅವರ ಡಾಕ್ಯುಮೆಂಟೇಶನ್ಸ್ ಎಲ್ಲಾನು ಅವ್ರಿಗೆ ಏನ್ ಡೌಟ್ಸ್ ಇದೆ ಎಲ್ಲ ಕ್ಲಿಯರ್ ಮಾಡಿ ಬುಕಿಂಗ್ ಪ್ರೋಸೆಸ್ ನಾವು ಮಾಡ್ತೀವಿ ಸರ್. ಮತ್ತೆ ಇಲ್ವಾಲ ಸರೌಂಡಿಂಗ್ಸ್ ನಿಮಗೆ ಏನಂತ ಹೇಳಿದ್ರೆ ಪೆರಿಫರಲ್ ರಿಂಗ್ ರೋಡ್ ಬರ್ತಿದೆ. ಸೊ ಅದು ಒಂದು ಎಕ್ಸ್ಟ್ರಾ ಅಡ್ವಾಂಟೇಜ್ ಮೈಸೂರಲ್ಲಿ ನೀವು ಇನ್ವೆಸ್ಟ್ ಮಾಡಿ. ಮೇನ್ ಬಸ್ ಸ್ಟಾಪ್ ಯಾವ್ದು ಬರುತ್ತೆ ಸರ್? ನಿಮಗೆ ಇಲ್ಲಿ ಈಗ ಚಿಕ್ಕನಹಳ್ಳಿವರೆಗೂ ಸ್ಟಾಪ್ ಮಾಡುತ್ತೆ. ಮೇನ್ ಆಗಿ ಇಲ್ವಾಲ ಸ್ಯಾಟಲೈಟ್ ಬಸ್ ಸ್ಟಾಪ್ ಇದೆ ಸರ್, 4 ಕಿಲೋಮೀಟರ್ಸ್ ಇದೆ ನಿಮಗೆ. ಓಕೆ. ಸೊ ವೀಕ್ಷಕರೇ, ಈ ತರ ಒಂದಿದೆ ಲೇಔಟ್. ಮೇಡಮ್ ಬ್ಯಾಕ್ ಗ್ರೌಂಡ್ ಅಲ್ಲಿ ನೋಡ್ತಾ ಇದ್ದೀನಿ ವಾಟರ್ ಟ್ಯಾಂಕ್. ಎಷ್ಟು ಲೀಟರ್ ಇದೆ ಅದು? 3 lakhs ಲೀಟರ್ಸ್ ಇದೆ. 3 lakh ಲೀಟರ್. ಅದು ಅಟ್ಯಾಚ್ ಫೇಸ್ 1 ಗೂ ಫೇಸ್ 2 ಗೂ ಎರಡು ಇಲ್ಲ, ಅದು ನಾವು ಮುಂದೆ ಜಾಗ ಬಿಟ್ಟಿದ್ದೀವಿ ಸಂಪ್ ಮಾಡಕ್ಕೆ. ಇದಾದ್ರೆ ಏನಾದ್ರು ನಿಮ್ಗೆ ಸಾಲಿಲ್ಲ ಅಂತ ಹೇಳಿದ್ರೆ ಮುಂದೆ ಸಂಪೂನು ಮಾಡ್ಬೇಕಂತ ಹೇಳಿ ಆ ಪಾರ್ಕ್ ಪಕ್ಕದಲ್ಲಿ ಜಾಗ ಇದೆ. ಬೋರ್ವೆಲ್ ಮಾಡಿದ್ದೀರಾ? ಅಲ್ಲ, ಫೇಸ್ 1 ಅಲ್ಲಿ ಪಾರ್ಕ್ ಇದೆಯಲ್ಲ ಅದರಲ್ಲಿ ಇದೆ ಸರ್. ಅದು ನೀರು ತುಂಬಾ ಚೆನ್ನಾಗಿದೆ. 150 ಫೀಟ್ಗೆಲ್ಲ ನಮಗೆ ನೀರು ಬಂದಿತ್ತು. ಇಲ್ಲಿ ನೀರ್ದು ಯಾವುದೇ ತರ ತಾಪತ್ರೆ ಇಲ್ಲ, ಸಮಸ್ಯೆ ಇಲ್ಲ. ತುಂಬಾ ಚೆನ್ನಾಗಿದೆ ನೀರು. ಓಕೆ ಮೇಡಮ್, ನೆಕ್ಸ್ಟ್ ಬರೋದು ಇವಾಗ ತುಂಬಾ ಜನ ಇನ್ವೆಸ್ಟ್ಮೆಂಟ್ ಮಾಡ್ತಾರೋ ಇಲ್ಲ ಬಂದು ತಗೊಂತಾರೋ ಏನೋ, ಮುಂದಿನ ಫ್ಯೂಚರ್ ಅಲ್ಲಿ ಅವ್ರ ಮಕ್ಕಳಿಗಾಗ್ಲಿ ಸ್ಕೂಲ್ ಆಗಲಿ ಕಾಲೇಜಸ್ ಆಗಿರ್ಲಿ ನೋಡ್ತಾರೆ, ನಿಯರ್ ಬೈ ಏನೇನೆಲ್ಲ ಬರ್ತಾ ಇದೆ ಸರ್? ನಮ್ಮ ಮೇನ್ ಹೈಲೈಟ್ ಅಂತ ಹೇಳಿದ್ರೆ ನಮ್ಮ ಲೇಔಟ್ಗೆ ವಾಕಬಲ್ ಡಿಸ್ಟೆನ್ಸ್ ಅಲ್ಲಿ ನಿಮಗೆ ಫೇಮ್ ಹಾಸ್ಪಿಟಲ್ ಇದೆ. ನಾನು ನಿಮ್ಗೆ ಹೇಳಿದಂಗೆ ಫೇಮ್ ಹಾಸ್ಪಿಟಲ್ ಇದೆ. ಬ್ಯಾಕ್ ಸೈಡ್ 1.5 ಕಿಲೋಮೀಟರ್ ಅಲ್ಲಿ ನಿಮಗೆ ಶ್ರೀರಂಗಪಟ್ಟಣ ಟು ಕುಶಾಲನಗರ್ ನ್ಯಾಷನಲ್ ಹೈವೇ ಹೋಗ್ತಾ ಇದೆ. ಸೊ ಅದು ನಿಮಗೆ ಮೇನ್ ಆಕ್ಸೆಸ್, ನಿಮಗೆ ಫರ್ದರ್ ಫಾರ್ ಶ್ಯೂರ್ ಗ್ರೋ ಆಗುವಂತ ಜಾಗ ಅಂತ ಹೇಳ್ಬಿಟ್ಟು. ಇದು ಬಿಟ್ರೆ ನಿಮಗೆ ನೀವು ನೋಡ್ಬೋದು ಈ ಕೂರ್ಗಳ್ಳಿ ಇಂಡಸ್ಟ್ರಿಯಲ್ ಏರಿಯಾ, ಹೆಬ್ಬಾಳ್ ಇಂಡಸ್ಟ್ರಿಯಲ್ ಏರಿಯಾ. ಸೊ ಇದು ನಿಮಗೆ 6 to 7 ಕಿಲೋಮೀಟರ್ ರೇಡಿಯಸ್ ಅಲ್ಲಿ ಇರೋದು ನಮ್ಮ ಪ್ರಾಜೆಕ್ಟ್ ಇಂದ, ಲೇಔಟ್ ಇಂದ ನಿಮಗೆ. ಸೊ ಇನ್ಫೋಸಿಸ್ ಆಗಲಿ, LNT ಆಗಲಿ, ಪ್ರತಿಯೊಂದು ನಿಮಗೆ ಸಾಫ್ಟ್ವೇರ್ ಕಂಪ್ನೀಸು, ತುಂಬಾ ಫ್ಯಾಕ್ಟ್ರೀಸ್ಗಳು ಎಲ್ಲಾನು ಇದೆ ಕೂರ್ಗಳ್ಳಿ ಇಂಡಸ್ಟ್ರಿಯಲ್ ಏರಿಯಾದಲ್ಲಿ, ಹೆಬ್ಬಾಳ್ ಇಂಡಸ್ಟ್ರಿಯಲ್ ಏರಿಯಾದಲ್ಲಿ. ಅದು ಬಿಟ್ರೆ ವಿತಿನ್ 5 ಕಿಲೋಮೀಟರ್ ರೇಡಿಯಸ್ ಅಲ್ಲಿ ನಿಮಗೆ ಸೆಂಟ್ ಜೋಸೆಫ್ಸ್ ಸ್ಕೂಲ್ ಇದೆ. ಅದು ಡಿಪಾಲ್ ಇಂಟರ್ನ್ಯಾಷನಲ್ ಬೋರ್ಡಿಂಗ್ ಸ್ಕೂಲ್ ಅಂಡ್ ಕಾಲೇಜ್ ಇದೆ ಇಲ್ವಾಲ ಕೂರ್ಗಳ್ಳಿ ರೋಡ್ ಅಲ್ಲಿ ಹೋದ್ರೆ. ಮೈರಾ ಸ್ಕೂಲ್ ಆಫ್ ಬಿಸ್ನೆಸ್ ಇದೆ. ಸೊ ತುಂಬಾನೇ ಸ್ಕೂಲ್ಸ್, ಕಾಲೇಜಸ್, ಹಾಸ್ಪಿಟಲ್ಸ್. NJ ಹಾಸ್ಪಿಟಲ್ ಇದೆ. NJ ಹಾಸ್ಪಿಟಲ್ ಬ್ಯಾಕ್ ಸೈಡ್ ಉಯಿಲಾಳು ಅಲ್ಲಿ ಇವಾಗ ಕ್ರಿಕೆಟ್ ಸ್ಟೇಡಿಯಂ ಅನೌನ್ಸ್ ಆಗಿದೆ. ಸೊ ಫ್ಯೂಚರ್ ಅಲ್ಲಿ ನಿಮಗೆ ಅಲ್ಲಿ ಇಂಟರ್ನ್ಯಾಷನಲ್ ಕ್ರಿಕೆಟ್ ಸ್ಟೇಡಿಯಂ ಆದ್ರೆ ಹುಣಸೂರು ರೋಡ್ ಅಲ್ಲಿ ನಿಮಗೆ ತುಂಬಾನೇ ಕಮರ್ಷಿಯಲ್ ಆಕ್ಟಿವಿಟೀಸ್ ಸ್ಟಾರ್ಟ್ ಆಗುತ್ತೆ. ಈಗಲೇ ತುಂಬಾ ಕಷ್ಟ ಆಗಿದೆ ಲ್ಯಾಂಡ್ ಸಿಗ್ತಾ ಇರೋದು ಹುಣಸೂರು ರೋಡ್ ಅಲ್ಲಿ. ಯಾಕಂತಂದ್ರೆ ತುಂಬಾ ಜನ ಬ್ಯಾಂಗ್ಳೂರಿಯನ್ಸ್ ಆರ್ ಇಂಟ್ರೆಸ್ಟೆಡ್ ಟು ಇನ್ವೆಸ್ಟ್ ಇನ್ ಮೈಸೂರು ಎಕ್ಸ್ಪ್ರೆಸ್ ಹೈವೇ ಆದ್ಮೇಲೆ. ಮತ್ತೆ ಈ ಏನ್ ಹುಣಸೂರು ರೋಡ್ ಇದೆ, ಇಟ್ ವಿಲ್ ಕನೆಕ್ಟ್ ಟು ನಿಮಗೆ ಮಡಿಕೇರಿಗೆ ಇದೆ, ಹಾಸನ, ಮಡಿಕೇರಿ, ಪಿರಿಯಾಪಟ್ಟಣಗೆಲ್ಲ ಇದೆ ಹೋಗ್ತಿರೋದ್ರಿಂದ ಅವ್ರು ಎಲ್ಲಾರ್ಗು ಜಾಸ್ತಿ ಇಂಟ್ರೆಸ್ಟ್ ಇದೆ. ಮತ್ತೆ ಈ ಏನ್ ನ್ಯಾಷನಲ್ ಹೈವೇ ಇದೆ ಶ್ರೀರಂಗಪಟ್ಟಣದಿಂದ ಡೈರೆಕ್ಟ್ ಆಗಿ ನೀವು ಬರ್ಬೋದು. ಸೊ ಮೈಸೂರಿಗೆ ಬಂದು ಬರ್ಬೇಕಂತ ಇಲ್ಲ. ಹಾಗಾಗಿ ಈ ಲೊಕೇಶನ್ ಅವ್ರು ತುಂಬಾ ಇಷ್ಟಪಡ್ತಿದ್ದಾರೆ ಬ್ಯಾಂಗ್ಳೂರಿಯನ್ಸ್. ಬೇಗ ಈಸಿ ಆಕ್ಸೆಸ್ ಇದೆ ಅಂತ ಹೇಳ್ಬಿಟ್ಟು. ಸೊ ಟೈಟಲ್ಸ್, ಕ್ಲಿಯರ್ ಟೈಟಲ್ಸ್ ಇದೆ ನಿಮಗೆ, ಏಕಾತ ಇದೆ ನಿಮಗೆ, ಯಾವುದೇ ಯೋಚನೆ ಇಲ್ಲ. ನೀವು ಲೀಗಲಿ ವೆರಿಫೈ ಮಾಡ್ಕೊಂಡು ಬುಕ್ ಮಾಡಬಹುದು. ಜನ ಅನ್ಕೋಬಹುದು ಯಾವ್ದೋ ಇನ್ನ ಲೇಔಟ್ ಇನ್ನ ಯಾಕಂದ್ರೆ ವರ್ಕ್ ನಡೀತಾ ಇದೆ, ಮುಂದೆ ಹೇಗೋ ಏನೋ. ಸರ್ ನೀವು ಎಲ್ಲ ಚೆಕ್ ಮಾಡಿ ಮಾಡ್ಬೋದು, ಖಾತಾ ಚೆಕ್ ಮಾಡ್ಕೊಂಡು ಮಾಡ್ಬೋದು. ಇದು ಏನಿದೆ ವಿತಿನ್ 2 months ನಮ್ದು ಕ್ಲಿಯರ್ ಆಗುತ್ತೆ ಸರ್. ಯಾಕಂದ್ರೆ ಇದು ನಿಮಗೆ ಕ್ಲಾರಿಟಿ ಆಗಿ ಆಗ್ಲೇ ನಿಮಗೆ ಒಂದು ಡಾಕ್ಯುಮೆಂಟ್ಸ್ ಕೂಡ ತೋರಿಸಿದ್ವಿ ವೀಕ್ಷಕರೇ. ಸೊ ಡಾಕ್ಯುಮೆಂಟ್ಸ್ ರೆಡಿ ಇದೆ. ನೀವೇನಾದರೂ ಡಾಕ್ಯುಮೆಂಟ್ಸ್ ಬೇಕು ಅಂದ್ರೂ ನಿಮಗೆ ವೆರಿಫೈ ಮಾಡ್ಕೋಬಹುದು. ಇಲ್ಲ ಬಂದು ಆಫೀಸ್ಗೆ ಬಂದು ಬೇಕಾದ್ರೆ ನೀವು ಕಲೆಕ್ಟ್ ಕೂಡ ಮಾಡ್ಕೋಬಹುದು. ಮೇಡಮ್ ನೆಕ್ಸ್ಟ್ ಬರೋದು ಒಂದು ಸೆಟ್ ಆಫ್ ಡಾಕ್ಯುಮೆಂಟ್ಸ್ ತಗೋಬೇಕು ಅಂತ ಬಂದಾಗ ಒಂದು ಟೋಕನ್ ಅಡ್ವಾನ್ಸ್ ಏನು ಇಟ್ಟಿದ್ದೀರಾ ಸರ್? ನಾವು ಬುಕಿಂಗ್ ಅಮೌಂಟ್ ಯೂಶಲಿ ಏನಾಗುತ್ತೆ ಸರ್, ಬುಕಿಂಗ್ ಒಂದು ಕಮಿಟ್ಮೆಂಟ್ ಅಂತ ಹೇಳಿದ್ರೆ 1 lakh ಬುಕಿಂಗ್ ಅಮೌಂಟ್ ಅವ್ರು ಮಾಡಬೇಕಾಗತ್ತೆ. ಡಾಕ್ಯುಮೆಂಟ್ಸ್ ತಗೊಂಡು 1 week to 10 days ಟೈಮ್ ಕೊಡ್ತೀವಿ. ನೀವು ಈಗ ವೆರಿಫೈ ಮಾಡ್ಕೊಂಡು ಬಂದು ಅಗ್ರಿಮೆಂಟ್ ಎಂಟ್ರಿ ಆಗ್ಬೋದು. ಓಕೆ. ಸೊ ಇಲ್ಲ ನಮಗೆ ನಾವು 1 lakh ಕೊಡಲ್ಲ ಅಂತ ಹೇಳಿದ್ರೆ 1 lakh ಪೋಸ್ಟೆಡ್ ಚೆಕ್ ಕೊಡಿ ನೀವು. ಡಾಕ್ಯುಮೆಂಟ್ಸ್ ತಗೊಂಡೋಗಿ ವೆರಿಫೈ ಮಾಡಿ. ಆದ್ರೆ ಆ ಸರ್ವೆ ನಂಬರ್ ಅಲ್ಲಿ ಯಾವ್ದು ಅವೈಲಬಲ್ ಪ್ಲಾಟ್ಸ್ ಇದೆ ಅದು ನೀವು ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ. ನಾನು ಇದನ್ನ ಪ್ಲಾಟ್ ಸೆಲೆಕ್ಟ್ ಮಾಡ್ಕೊಂಡು ಹೋಗಿದ್ದೆ, ಆಮೇಲೆ 10 ದಿವಸ ಬಿಟ್ಟು ಬಂದೆ, ನನ್ಗೆ ಗೊತ್ತಿರಲ್ಲ ಇರುತ್ತಾ ಇಲ್ವಾ ಅಂತ ಹೇಳಿ. ಯಾಕಂದ್ರೆ ನಾವು ರೆಗ್ಯುಲರ್ ಆಗಿ ಡಾಕ್ಯುಮೆಂಟ್ಸ್ ಕೊಡ್ತಿರೋದ್ರಿಂದ ತಗೊಂಡು ಹೋಗ್ಲಿ ಅಂತಂದ್ರೆ ಡಾಕ್ಯುಮೆಂಟ್ಸ್ ತಗೊಂಡೋಗ್ಲಿ, ನಾನೇನು ಪೇ ಮಾಡಲ್ಲ ಅಂತ ಹೇಳಿದ್ರೆ ಪರವಾಗಿಲ್ಲ. ಡಾಕ್ಯುಮೆಂಟ್ಸ್ ತಗೊಂಡೋಗಿ ಅವ್ರಿಗೆಲ್ಲ ಓಕೆ ಆದ್ಮೇಲೆ ಬಂದಾಗ ಅವ್ರು ಬಂದಿದ್ದಿನ ಯಾವ ಪ್ಲಾಟ್ ಅವೈಲಬಲ್ ಇದೆ ಅವ್ರು ತಗೋಬಹುದು. ತುಂಬಾ ಜನ ಬುಕ್ ಮಾಡ್ಕೊಂಡ್ಬಿಟ್ಟಿರ್ತಾರೆ, ಟೋಕನ್ ಅಡ್ವಾನ್ಸ್ ಕೊಟ್ಬಿಟ್ಟಿರ್ತಾರೆ. ಇನ್ ಕೇಸ್ ಅವ್ರಿಗೆ ಇನ್ನ ಏನೋ ಒಂದು ಸಮಸ್ಯೆ ಏನೋ ಬೇಡ ಅಂತ ಕ್ಯಾನ್ಸಲ್ ಮಾಡ್ತಾರೆ, ಅನ್ಅವಾಯ್ಡಬಲ್ ಸರ್ಕಮ್ಸ್ಟೆನ್ಸಸ್. ಡಾಕ್ಯುಮೆಂಟ್ಸ್ ವಾಪಸ್ ತಗೊಂಡ್ ಬಂದು ಕೊಟ್ಬಿಟ್ಟು ನಾವು ರೆಸಿಪ್ಟ್ ಕೊಟ್ಟಿರ್ತೀವಿ ಸರ್ ಪ್ರತಿಯೊಂದಕ್ಕೂ. ಡಾಕ್ಯುಮೆಂಟ್ಸ್ ರೆಸಿಪ್ಟ್ಸ್ ವಾಪಸ್ ತಗೊಂಡ್ ಬಂದು ಕೊಟ್ಬಿಟ್ಟು ಇಮಿಡಿಯೇಟ್ಲಿ ನಾವು ಅವರಿಗೆ ಚೆಕ್ ಬರೆದು ಕೊಡ್ತೀವಿ. ಇಲ್ಲ TGS ಮಾಡ್ಬೇಕಾ, ದೇರ್ ಇಸ್ ನೋ ವೈಟಿಂಗ್ ಪೀರಿಯಡ್. ರಿಟರ್ನ್ ಅಂತ ಇದೆ, ಇಮಿಡಿಯೇಟ್ ಆಗಿ 100% ರಿಟರ್ನ್ ಆಗುತ್ತೆ ಸರ್. ದೇರ್ ಇಸ್ ನೋ ಹಿಡನ್ ಚಾರ್ಜಸ್. ನಿಮಗೆ ಇಲ್ಲಿ ಯಾವ ಥರದ ಹಿಡನ್ ಚಾರ್ಜಸ್ ಆಗಲಿ ಅಥವಾ ಅವ್ರು ಬಂದಾಗ ಡಿಡಕ್ಟ್ ಮಾಡೋದಾಗ್ಲಿ ಇರಲ್ಲ. ಸೊ ಐ ಆಮ್ ಟೆಲಿಂಗ್ ಇಟ್ ಇನ್ ಫ್ರಂಟ್ ಆಫ್ ದಿ ಕ್ಯಾಮ್ರಾ. ಅವ್ರು ಬನ್ನಿ, ವಿತಿನ್ 1 day ನಿಮಗೆ ನಾವು ಟ್ರಾನ್ಸ್ಫರ್ ಮಾಡಿ ಕೊಡ್ತೀವಿ. ಖಂಡಿತ ವಿಷಯ ಮೇಡಮ್ ಅವರು ಓಪನ್ ಆಗಿ ಹೇಳಿದ್ದಾರೆ. ನಿಮಗೆ ಯಾವುದು ಹಿಡನ್ ಇಲ್ಲ, ಏನಿದೆ ಅದನ್ನ ನಿಮಗೆ ನಿಮ್ಮ ಮುಂದೆ ಇಡ್ತಾ ಇದ್ದೀನಿ ನಾನು. ಮೇಡಮ್ ನಿಮ್ಮ ಆಫೀಸ್ ಬರ್ಬೇಕಂದ್ರೆ ಎಲ್ಲಿ ಬರುತ್ತೆ ನಿಮ್ಮ ಆಫೀಸ್? ಸರ್ ನಮ್ಮ ಆಫೀಸ್ ಬಂದು ಇನ್ಕಲ್ ಜಂಕ್ಷನ್ ಅಲ್ಲಿ ಫ್ಲೈಓವರ್ ಇದೆ. ಫ್ಲೈಓವರ್ ಕೆಳಗಡೆ ಜಂಕ್ಷನ್ ಅಲ್ಲೇನೆ ಸರ್ವಿಸ್ ರೋಡ್ ಅಲ್ಲಿ ಇದೆ, ಆಪೋಸಿಟ್ ಟು ಹೆರಿಟೇಜ್ ಹೋಂಡಾ.
ಫಸ್ಟ್ ಫ್ಲೋರ್ ಹೋಂಡಾ ಶೋರೂಮ್ ಫಸ್ಟ್ ಫ್ಲೋರ್ ಸೊ ಅದ್ರದ್ದು ನಾನು ಲೊಕೇಶನ್ ಕೂಡ ಕೊಟ್ಟಿರ್ತೀನಿ ವೀಕ್ಷಕರೇ. ಸೊ ಈಸಿ ಆಕ್ಸೆಸ್ ನೀವು ಬರ್ಬೋದು. ಮತ್ತೆ ಇವ್ರದ್ದು ಡೈರೆಕ್ಟ್ ಕಾಂಟ್ಯಾಕ್ಟ್ ನಂಬರ್ ಕೂಡ ಕೊಟ್ಟಿರ್ತೀನಿ. ಮೇಡಮ್ ಆಫೀಸ್ದು ಏನಾದರೂ ಟೈಮಿಂಗ್ಸ್ ಏನಾದರೂ ಇದೆಯಾ ನಿಮ್ಮದು? ಸರ್ ಆಫೀಸ್ ಟೈಮಿಂಗ್ಸ್ ಬಂದು 10 to 6 ಇದೆ ಸರ್. 10 to 6 ನಾವು ಸಂಡೇನು ವರ್ಕಿಂಗ್ ಇರ್ತೀವಿ. ಸೊ ನಾವು ಟ್ಯೂಸ್ಡೇ ವೀಕ್ ಆಫ್ ಇರ್ತೀವಿ. ಸೊ ಎನಿ ಡೇ ದೇ ಕ್ಯಾನ್ ಕಾಂಟ್ಯಾಕ್ಟ್. ನಾರ್ಮಲ್ ವರ್ಕಿಂಗ್ ಡೇಸ್ ಇಸ್ ನಿಮಗೆ ಅದರ್ ದ್ಯಾನ್ ಟ್ಯೂಸ್ಡೇ 10 to 6 ಇರ್ತೀವಿ. ಮೇಡಮ್ ನೆಕ್ಸ್ಟ್ ಫೈನಲ್ಗೆ ಬಂದ್ಬಿಡೋಣ. ಪ್ರೈಸ್ ಒಂದು ರಿವೀಲ್ ಮಾಡ್ಬಿಡೋಣ. ಏನು ಕೋಟ್ ಮಾಡ್ತಾ ಇದ್ದೀರಾ ಸರ್? ಇವಾಗ ಏನಂತಂದ್ರೆ ಈಗ ಪ್ರೈಸ್ ಬಂದು 1398 ನಾವು ಕೋಟ್ ಮಾಡ್ತಾ ಇದೀವಿ. ಸ್ಲೈಟ್ಲಿ ನೆಗೋಷಿಯಬಲ್ ಇರುತ್ತೆ ಸರ್ ನಮ್ಮ ಚಾನಲ್ ಕಡೆಯಿಂದ ಬಂದ್ರೆ. ಇನ್ನೇನಾದ್ರೂ ಖಂಡಿತ ಒನ್ ಟು ಒನ್ ಡಿಸ್ಕಷನ್ ಅಲ್ಲಿ ಏನಾದರೂ ಮಾಡ್ಕೊಡಿ. ಖಂಡಿತ ಸರ್ ನಮ್ಗೆ ಏನಂತ ಹೇಳಿದ್ರೆ ಪ್ರತಿಯೊಂದು ಕಸ್ಟಮರ್ಸು ನಮ್ಮ ಟೇಬಲ್ವರೆಗೂ ಬರ್ತಿದ್ದಾರೆ, ಸೈಟ್ ವಿಸಿಟ್ ಮಾಡ್ಕೊಂಡು ನಮ್ಮ ಆಫೀಸಿಗೆ ಬರ್ತಿದ್ದಾರೆ ಅಂತಂದರೆ ದೇ ಆರ್ ಆಲ್ ವ್ಯಾಲಿಡ್ ಕಸ್ಟಮರ್ಸ್. ಆಯಿತಾ, ಇವತ್ತೊಂದು ಕಸ್ಟಮರ್ಸ್ ಪ್ರತಿಯೊಬ್ಬರಿಗೂ ಒಂದು ಅಸೆಟ್ಟಲ್ಲಿ ಇನ್ವೆಸ್ಟ್ ಮಾಡ್ಬೇಕಂತಂದರೆ ಅವ್ರಿಗೆ ಕಷ್ಟ ಇದೆ. ಸೊ ಅದರಲ್ಲಿ ಅವ್ರು ಏನೋ ಒಂದು ಮಾಡ್ಕೊಂಡು ಓಕೆಪ್ಪ ನಮಗೆ ಲೇಔಟ್ ಇಷ್ಟ ಆಗಿದೆ ಬಂದು ಬುಕ್ ಮಾಡೋಣ ಅಂತ ಬಂದಾಗ ನಮ್ಮ ಕಡೆಯಿಂದ ಏನು ಬೆಸ್ಟ್ ಆಗುತ್ತೆ ಮಾಡ್ಕೊಡೋಣ. ಹಾಗಂದ್ರೆ ನಾವು ಆ ಥರ ಅಂತ ಹೇಳಿ ಫ್ಯಾನ್ಸಿ ಪ್ರೈಸಿಂಗ್ಸು ಏನು ಇಟ್ಟಿರಲ್ಲ. ಬಿಕಾಸ್ ಪ್ರತಿಯೊಬ್ಬ ಕಸ್ಟಮರ್ ಇಲ್ಲಿ ಏನು ಬರ್ತಾರೆ ಅವ್ರು ಸರೌಂಡಿಂಗ್ಸ್ ಎಲ್ಲ ಚೆಕ್ ಮಾಡ್ಕೊಂಡೇ ಬರ್ತಾರೆ. ಈಗ ನಮ್ಮ ಹತ್ರ ಏನು ಬರ್ತಿದ್ದಾರೆ ಬೇರೆ ಕಡೆ ಚೆಕ್ ಮಾಡಿಕೊಂಡು ಎಲ್ಲ ವಿಚಾರಿಸ್ಕೊಂಡು ಅಲ್ಲಿ ಏನು ಡೆವಲಪ್ಮೆಂಟ್ ಇದೆ, ಅಲ್ಲಿ ಏನು ಪೇಪರ್ಸ್ ಡಾಕ್ಯುಮೆಂಟೇಶನ್ಸ್ ಇದೆ ಅದೆಲ್ಲ ನೋಡ್ಕೊಂಡೇ ಇಲ್ಲಿ ಬಂದು ನಮ್ಮ ಹತ್ರ ಬುಕ್ ಮಾಡ್ತಿದ್ದಾರೆ ಸರ್. ಸೊ ದೇ ಆರ್ ಫ್ರೀ ಟು ಚೆಕ್ ಆಲ್ ದೋಸ್ ಥಿಂಗ್ಸ್. ಸರ್ವೆ ಏನು ಬೇಕಾದ್ರೆ ಮಾಡ್ಬೋದು. ಸೊ ಹಾಗಾಗಿ ಸ್ಲೈಟ್ಲಿ ನೆಗೋಷಿಯಬಲ್ ಇದೆ. ವೀಕ್ಷಕರೇ ಕ್ಯಾಬ್ ಫೆಸಿಲಿಟಿ ಮೇಡಮ್ ಅವ್ರು ಮಾಡ್ಕೊಡ್ತಾರೆ. ಮೈಸೂರಿಂದಪ್ಪ ಬೆಂಗಳೂರಿಂದ ಬಂದರೆ ಮಾತ್ರ ಆಗಲ್ಲ. ಮೈಸೂರಲ್ಲಿ ನೀವು ಏನಾದರೂ ಸರೌಂಡಿಂಗ್ ಏನು ಮೈಸೂರಿಗೆ ಬಂದರೆ ಮಾತ್ರ ಕ್ಯಾಬ್ ಫೆಸಿಲಿಟಿ ನಿಮಗೆ ಮಾಡ್ಕೊಡ್ತಾರೆ. ಸೊ ಇದು ವೀಕ್ಷಕರೇ ಇವತ್ತು ವಿಡಿಯೋ ಆಗಿತ್ತು. ನೀವೇನಾದ್ರು ಬರಬೇಕು, ಸೈಟ್ನ ನೋಡಬೇಕು, ಸೆಟಪ್ ಡಾಕ್ಯುಮೆಂಟ್ಸ್ನ ತೊಗೊಳ್ಬೇಕು, ರೇಟು ರಿಜಿಸ್ಟ್ರೇಷನ್ ಮಾಡ್ಕೋಬೇಕು. ಓಕೆ, DTCP ಅಪ್ರೂವ್ ಕೂಡ ಆಗಿದೆ, ಇಂಡಿವಿಜುವಲ್ ಈ ಖಾತಾ ಕೂಡ ಆಗಿದೆ. ಸೊ ಮೇಡಮ್ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೊ ಮಚ್. ಮಾಹಿತಿ ಕೊಟ್ಟಿದ್ದೀರಾ. ಥ್ಯಾಂಕ್ ಯು.